ನಮ್ಮ ಬೆಂಗಳೂರಲ್ಲಿ ನೀವು ಯಾವುದೇ ಒಂದು ಹೋಟೆಲ್ಗೆ ಹೋಗಿ ಅಲ್ಲಿ ಮಸ್ಟ್ ಅಂಡ್ ಶುಡ್ ಅಲ್ಲಿ ಒಂದು ಐಟಮ್ ಬೋರ್ಡ್ ಮೇಲೆ ಇರುತ್ತೆ, ಅದು ಟೊಮೆಟೊ ಬಾತ್. ಮನೇಲಿ ಎಷ್ಟು ಬೇಕಾದ್ರೂ ತರಾವರಿ ಟ್ರೈ ಮಾಡಿ ಆ ಹೋಟೆಲಲ್ಲಿ ಮಾಡ್ದಂಗೆ ಒಂದು ಟೊಮೆಟೊ ಬಾತಿನ ಫ್ಲೇವರು ಟೇಸ್ಟ್ ಬರಕ್ ಸಾಧ್ಯನೇ ಇಲ್ಲ ಅಂತ ನಾವೆಲ್ಲ ಫಿಕ್ಸ್ ಆಗಿಬಿಟ್ಟಿರ್ತೀವಿ. ಬಟ್ ಅದೇ ಹೋಟೆಲ್ಸ್ ಅಲ್ಲಿ ಯಾವ ರೀತಿ ಮಾಡ್ತಾರೆ, ನಮ್ಮ ಮನೆಗಳಲ್ಲಿ ಇರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡಿಬಿಟ್ಟು ಪರ್ಫೆಕ್ಟ್ ಆಗಿ ಸೂಪರ್ ಆಗಿರ್ತಕ್ಕಂಥ ಒಂದು ಮಸಾಲಾ ಟೊಮೆಟೊ ಬಾತನ್ನ ಯಾವ ರೀತಿ ಮಾಡಬೇಕು ಅನ್ನೋದು ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ನಾನು ನಿಮ್ಮ ದೀಪಕ್ ಕ್ಷತ್ರಿಯ. ಇವಾಗ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಬಯಸ್ತಾ ಇದ್ದೀನಿ. ಹಾಗಾದ್ರೆ ಇನ್ಯಾವುದೋ ತಡ ಮಾಡಿದ್ರೆ ನಡೀರಿ ಒಂದು ರೆಸಿಪಿನ ನೋಡುವ. ಈಗ ಮೊದಲನೇದಾಗಿ ನಾನು ಏನು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಇಲ್ಲಿ 1 ಕಪ್ನಷ್ಟು ಸೋನಾ ಮಸೂರಿ ಅಕ್ಕಿಯನ್ನು ತೊಗೊಂಡಿದ್ದೀನಿ. ನೋಡಿ, ನೀವು ಇಲ್ಲಿ ನೋಡ್ತಿರ್ಬೋದು, ರೆಗ್ಯುಲರ್ ಆಗಿ ಮನೇಲಿ ನಾವು ಯೂಸ್ ಮಾಡ್ತೀವಲ್ಲ ಅದೇ ಸೋನಾ ಮಸೂರಿ ಅಕ್ಕಿನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಆರಿಸ್ಬಿಟ್ಟು ಒಂದು 3-4 ಸತಿ ನೀರಲ್ಲಿ ತೊಳೆದ್ಬಿಟ್ಟು ಈ ರೀತಿ ನೀರಲ್ಲಿ ನೆನೆ ಹಾಕಿದ್ದೀನಿ. ಇದೆಷ್ಟೊತ್ತು ಮಿನಿಮಮ್ ಅಂದರೂ ಒಂದು 20ರಿಂದ 30 ನಿಮಿಷಗಳ ಕಾಲ ಇದು ನೆನೆಯಲೇಬೇಕು. ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಸ್ಟೆಪ್. ಸೊ ಹಾಗಾಗಿ ಇದನ್ನೊಂದು 30 ನಿಮಿಷ ನೆನೆಯಲಿಕ್ಕೆ ಬಿಡುವ. ನೋಡಿ, ಇದ್ರಲ್ಲಿ ಸಿಂಪಲ್ ಒಂದು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ಇದ್ರ ಒಂದು USP ಅಂತಕ್ಕಂಥದ್ದು. ಸೊ ನೋಡಿ, ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇದರಲ್ಲಿ ಸುಮಾರು ಒಂದು 100 ಗ್ರಾಮ್, ಅರೌಂಡ್ ಒಂದು ಮೀಡಿಯಂ ಸೈಜಿನ ಟೊಮೆಟೊ ಆಗಿದ್ರೆ ಒಂದು 4 ಟೊಮೆಟೊನ ಹಾಕೊಳ್ತಾ ಇದ್ದೀನಿ. ಇದರೊಟ್ಟಿಗೆ ಜಸ್ಟ್ ಒಂದೇ ಒಂದು ಟೇಬಲ್ ಸ್ಪೂನ್, ನೆನಪಿರಲಿ ಜಾಸ್ತಿ ಹಾಕಬಾರ್ದು, ಒಂದೇ ಒಂದು ಟೇಬಲ್ ಸ್ಪೂನ್ ಸಣ್ಣಕ್ಕೆ ಈ ರೀತಿ ಹಚ್ಚಿರ್ತಕ್ಕಂಥ ಕೊಬ್ಬರಿಯನ್ನು ಸಹ ನಾನು ಹಾಕೊಂಡ್ಬಿಡ್ತೇನೆ. ಈಗ ಇದರಲ್ಲಿ ನೀರಂಥದ್ದು ಹಾಕೋದು ಬೇಡ, ಬಟ್ ಇದನ್ನ ಒಂದು ಫೈನ್ ಪೇಸ್ಟ್ ಆಗಿ ಮಾಡಿಕೊಂಡು ಬರುವ. ನೋಡಿ ಸ್ನೇಹಿತರೆ, ಇದು ಇಷ್ಟು ಸಾಫ್ಟ್ ಆಗಿ ಆಗಬೇಕು. ಇಷ್ಟು ಆದರೆ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಸೊ ಈಗ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳುವ. ನಾನು ಹೇಳಿದ್ನಲ್ಲ, ಒಂದು ಸೀಕ್ರೆಟ್ ಟಿಪ್, ಹೋಟೆಲ್ಸ್ ಅಲ್ಲಿ ಒಂದು ಸೀಕ್ರೆಟ್ ಪೌಡರ್ನ ಮಾಡ್ಕೊಳ್ತಾರೆ, ಅದನ್ನ ಹೇಳ್ಕೊಡ್ತಾ ಇದ್ದೀನಿ. ಪೌಡರಲ್ಲಿ ಏನೇನು ಹಾಕ್ತಾರೆ ಅಂತ ಹೇಳಿದ್ರೆ, ನೋಡಿ, ಇದರಲ್ಲಿ ಒಂದು 4-5 ಲವಂಗ, 1 ಇಂಚಷ್ಟು ಚಕ್ಕೆ, ಒಂದು 3-4 ಹಸಿರು ಏಲಕ್ಕಿ, ಒಂದೇ ಒಂದು ಟೇಬಲ್ ಸ್ಪೂನ್ ಅಷ್ಟು ಹೋಲ್ ಧನಿಯಾ, 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ, 1 ಟೀ ಸ್ಪೂನ್ ಅಷ್ಟು ಉದ್ದಿನ ಬೇಳೆ. ನೋಡಿ, ಈಗ ಇದನ್ನ ಚಂದ ಒಂದು ಕೆಂಬಣ್ಣ ಬರೋವರೆಗೂ ನಾವು ಇದನ್ನ ಹುರಿಬೇಕಾಗತ್ತೆ. ಇದು ಲೋ ಫ್ಲೇಮಲ್ಲೇ ಮಾಡಿ, ಆಗ್ಲೇ ಒಂದು ಒಳ್ಳೆ ಫ್ಲೇವರ್ ಮತ್ತೆ ಟೇಸ್ಟ್ ಬರ್ತಕ್ಕಂಥದ್ದು. ಇದಾಗ್ಲಿಕ್ಕೆ ಸರಿ ಸುಮಾರು ನಿಮ್ಗೆ ಒಂದು 3ರಿಂದ 4 ನಿಮಿಷ ತಾಗುತ್ತೆ. ಸ್ನೇಹಿತರೆ, ಈಗ ಇದು ಪರ್ಫೆಕ್ಟ್ ಆಗಿದೆ. ಇದನ್ನ ತೆಗೆದುಕೊಂಡ್ಬಿಡುವ. ಸೊ ಈಗ ಇದನ್ನ ಒಂದು ಫೈನ್ ಪೌಡರ್ ಆಗಿ ಮಾಡಿಕೊಂಡು ಬರುವ. ನೋಡಿ ಸ್ನೇಹಿತರೆ, ಈಗ ಈ ಪೌಡರ್ ಅಂತಕ್ಕಂಥದ್ದಾಗಿದೆ. ಇದು ತುಂಬಾ ಫೈನು ಇಲ್ಲ, ಸ್ವಲ್ಪ ತರ್ತರಿ ಬೇಕಂತ ಮಾಡ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಸಾಕಾಗುತ್ತೆ. ಸೊ ಈಗ ಇದನ್ನ ತೆಗೆದಿಟ್ಕೊಳ್ಳುವ. ನೋಡಿ, ನೀವು ಇಲ್ಲಿ ನೋಡ್ತಿದ್ರೆ ಒಂದು ಪಾಟ್ ಅನ್ನ ನಾನು ಇಟ್ಕೊಂಡಿದ್ದೀನಿ. ಈ ಪಾಟು ಸಹ ಚಂದ ಬಿಸಿ ಆಗಿದೆ. ಸೊ ಇದ್ರಲ್ಲಿ ಏನ್ ಮಾಡ್ತೀನಿ, ಮನೆಯಲ್ಲೇ ಮಾಡಿರ್ತಕ್ಕಂಥ ಒಂದು ಫ್ರೆಶ್ 1 ಸ್ಪೂನ್ ಅಷ್ಟು ತುಪ್ಪವನ್ನ ಹಾಕೊಳ್ತೇನೆ. ಅದೇ ರೀತಿ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನ ಹಾಕೊಳ್ತೇನೆ. ನೀವು ಬೇಕಾದ್ರೆ ಬರೀ ತುಪ್ಪದಲ್ಲೂ ಮಾಡಬಹುದು. ನೋಡಿ, ಎಣ್ಣೆ ಮತ್ತು ತುಪ್ಪ ಚಂದ ಬಿಸಿ ಆಗಿದೆ. ಇದರಲ್ಲಿ ಒಂದು 2 ಲವಂಗದ ಎಲೆ, ಹಾಗೆ ಒಂದೇ ಒಂದು ಈರುಳ್ಳಿ ಸಣ್ಣಕ್ಕೆ ಹಚ್ಚಿರ್ತಕ್ಕಂಥದ್ದು, ಹಾಗೆ ಒಂದು 7-8 ಜಜ್ಜಿರ್ತಕ್ಕಂಥ ಬೆಳ್ಳುಳ್ಳಿ. ಇದು ತುಂಬಾನೇ ಒಳ್ಳೆ ಫ್ಲೇವರ್ ಕೊಡುತ್ತೆ. ಸೊ ಈಗ ಏನ್ ಮಾಡಬೇಕು, ಇದು ಕಂಪ್ಲೀಟ್ ಆನಿಯನ್ಸ್ ಎಲ್ಲ ಟ್ರಾನ್ಸ್ಲೂಸೆಂಟ್ ಆಗೋವರೆಗೂ ನಾವು ಇದನ್ನ ಹೈ ಫ್ಲೇಮಲ್ಲೇ ಹುರ್ಕೋಬೇಕು. ನೋಡ್ತಾ ಇದ್ರೆ ಈರುಳ್ಳಿ ಅಂತಕ್ಕಂಥದ್ದು ಈ ಮಟ್ಟದವರೆಗೂ ಇದು ಫ್ರೈ ಆಗಬೇಕು. ಇಷ್ಟು ಆದ್ರೆ ಇದು ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಇದಾಗಕ್ಕಿಲ್ಲ. ಇದರಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕೊಳ್ತೇನೆ. ಇದರಲ್ಲಿ ಇನ್ನೂ ಒಂದು ಏನಂತ ಹೇಳಿದ್ರೆ, ನೋಡಿ, ಇಲ್ಲಿ ನಾನು ಒಂದು 4 ಗಂಟೆಗಳ ಕಾಲ ನೆನೆಸಿರ್ತಕ್ಕಂಥ ಕಡಲೆ ಬೀಜನ ಹಾಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಫ್ಲೇವರು. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಈಗ ಈ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನ ಹುರಿಯುವ. ಏನ್ ಮಾಡ್ಕೊಂಡಿದ್ದಿಲ್ಲ, ಈ ಟೊಮೆಟೊ ಮತ್ತೆ ಕೊಬ್ಬರಿಯ ಪೇಸ್ಟ್ ಇದನ್ನ ಹಾಕೊಂಡ್ಬಿಡ್ತೇನೆ. ಹಾಗೆ ಇದರ ರುಚಿಗೆ ತಕ್ಕಷ್ಟು ಉಪ್ಪು, 2 ಚಿಟಿಕೆ ಅರಿಶಿಣ, ಒಂದೇ 1 ಟೀ ಸ್ಪೂನ್ ಅಷ್ಟು ಖಾರದ ಪುಡಿ. ನೆನಪಿರ್ಲಿ, ಇದು ತುಂಬಾ ಜಾಸ್ತಿ ಖಾರ ಇರಕೂಡದು. ಸೊ ಹಾಗಾಗಿ ಜಸ್ಟ್ 1 ಟೀ ಸ್ಪೂನ್ ಹಾಕೊಳ್ತಾ ಇದ್ದೀನಿ. ಇವಾಗ ಇದು ಕ್ಲೀನ್ ಆಗಿ ಎಣ್ಣೆ ಮೇಲೆ ತೇಲೋವರೆಗೂ ನಾವು ಇದನ್ನ ಮಿಕ್ಸ್ ಮಾಡಬೇಕಾಗತ್ತೆ. ಹೇಳ್ತಿದ್ದೀನಲ್ಲ, ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್. ಇದರಲ್ಲಿ ನೀವು ಇದನ್ನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತಿರೋ, ನಿಮ್ಮ ಟೊಮೆಟೊ ಬಾತ್ ಅಂತಕ್ಕಂಥದ್ದು ಅಷ್ಟೇ ಚಂದ ಬರುತ್ತೆ. ನೋಡ್ತಾ ನೋಡ್ತಾ ಇದ್ರೆ ಇದರಲ್ಲಿ ನೀರಿನ ಅಂಶ ಎಲ್ಲ ಚಂದ ಹಿಂಗೆ ಹೋಗ್ಬಿಟ್ಟಿದೆ. ಸೊ ನೋಡಿ ಈಗ ಎಣ್ಣೆ ಎಲ್ಲ ಮೇಲೆ ತೇಲ್ತಾ ಇದೆ.
ಈ ಟೈಮಲ್ಲಿ ಇದು ಬಂದ್ಬಿಟ್ಟು ನಾನು ಟೆಕ್ಸ್ಚರ್ಗೋಸ್ಕರ ಹಾಕ್ತಾ ಇರೋದು ಎರಡು ಟೊಮೆಟೊನ ಈ ರೀತಿ ಹಚ್ಕೊಂಡಿದ್ದೀನಿ. ಇದನ್ನ ಹಾಕೊಳ್ಳುವ. ಇವಾಗ ನಾವು ಆಗ್ಲೇ ಮಾಡಿಟ್ಕೊಂಡಿದ್ವಲ್ಲ ಈ ಒಂದು ಪುಡಿ, ಈ ಪುಡಿಯನ್ನೆಲ್ಲ ಹಾಕೊಂಡ್ಬಿಡ್ತೇನೆ. ಈಗ ಫ್ಲೇಮ್ನ ಲೋ ಮಾಡ್ಕೊಳ್ಳಿ. ಈಗ ಇದನ್ನ ಚಂದ ಮಿಕ್ಸ್ ಮಾಡಬೇಕು. ಇವಾಗ ಇದು ಹಾಕಕ್ಕಿಲ್ಲ, ನಿಮ್ಗೆ ಆ ಒಂದು ಅರೋಮನೆ ಗೊತ್ತಾಗ್ಬಿಡುತ್ತೆ, ಘಮ ಘಮ ಅಂತ ಇಡೀ ಕಿಚನ್ ಎಲ್ಲ ಹೊಡಿತಾ ಇರುತ್ತೆ. ಸೊ ಈಗ ನೀವು ಫ್ಲೇಮ್ನ ಕಮ್ಮಿ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಬಾಡಿಸ್ತಾ ಹೋಗ್ಬಿಟ್ರೆ ತಳ ಹಿಡಿತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಒಂದು 2 ಸ್ಪೂನ್ ಅಷ್ಟು ನೀರನ್ನ ಹಾಕೊಳ್ತೀನಿ. ಈಗ ಲಿಡ್ನ ಮುಚ್ಚಿಬಿಟ್ಟು ಒಂದು 2 ನಿಮಿಷದ ಕಾಲ ಇದನ್ನು ಕುಕ್ ಆಗ್ಲಿಕ್ಕೆ ಬಿಡ್ತೇನೆ. ನೋಡಿ ಸ್ನೇಹಿತರೆ, ಈಗ ಒಂದು 2 ನಿಮಿಷ ಆಗಿದೆ. ಲಿಡ್ನ ಓಪನ್ ಮಾಡ್ಕೊಡುವ. ನಾನು ಹೇಳಿದ್ರೆ ನೀವು ನಂಬಲ್ಲ ಕಣ್ರಿ, ಜಸ್ಟ್ ಆ ಲಿಡ್ನ ಓಪನ್ ಮಾಡ್ತಾ ಇದ್ರೆ ಎಷ್ಟು ಒಂದು ಒಳ್ಳೆ ಪರಿಮಳ ಬರ್ತಿದೆ ಗೊತ್ತಾ. ಎಣ್ಣೆ ಎಲ್ಲ ಚೆನ್ನಾಗಿ ಮೇಲೆ ಬರ್ತಾ ಇದೆ. ಇದು ಸಹ ನೀರಿನ ಅಂಶ ಎಲ್ಲ ಸಹ ಆವಿಯಾಗಿದೆ. ನೋಡಿ, ನೀವು ನೋಡ್ತಾ ಇರೋ ಟೊಮೆಟೊ ಸಹ ಚೆನ್ನಾಗಿ ಮುಷಿ ಆಗ್ತಾ ಇದೆ. ಈಗ ಇದರಲ್ಲಿ ನಾವು ನೆನೆಸಿರ್ತಕ್ಕಂಥ ಈ ಅಕ್ಕಿಯನ್ನ ಹಾಕೊಂಡ್ಬಿಡುವ. ನೋಡಿ, ಈಗ ಇದು ಹಾಕಿದ ನಂತರ ಈ ಅಕ್ಕಿನೆಲ್ಲ ಇದನ್ನ ಒಂದಕ್ಕೊಂದು ಹೊಂದ್ಕೊಳ್ಳೋ ಹಾಗೆ ಇದನ್ನ ಮಿಕ್ಸ್ ಮಾಡುವ. ನೋಡಿ, ಇದರಲ್ಲಿ ನಾನು ಈ ಕಪ್ನಲ್ಲಿ 1 ಕಪ್ನಷ್ಟು ಅಳತೆಯಲ್ಲಿ ನಾನು ಅಕ್ಕಿನ ತಗೊಂಡಿದ್ದೆ. ಸೊ ಹಾಗಾಗಿ ಇದೇ 1 ಕಪ್ನಲ್ಲಿ ನಾನು 2 ಕಪ್ನಷ್ಟು ನೀರನ್ನ ಹಾಕೊಳ್ತೀನಿ. ಅಂತ ಹೇಳಿದ್ರೆ 1:2 ರೇಷಿಯೋದಲ್ಲಿ ನಾನು ನೀರನ್ನ ಹಾಕ್ತಾ ಇದ್ದೀನಿ. ಈಗ ಇದನ್ನ ಚಂದ ಒಂದಕ್ಕೊಂದು ಹೊಂದ್ಕೊಳ್ಳೋ ಹಾಗೆ ಇದನ್ನ ಮಿಕ್ಸ್ ಮಾಡಬೇಕಾಗತ್ತೆ. ನೋಡಿ, ಈ ಟೈಮಲ್ಲಿ ಬೇಕಾದ್ರೆ ನೀವು ಸೀಸನಿಂಗ್ ನ ಚೆಕ್ ಮಾಡ್ಕೋಬಹುದು. ಉಪ್ಪು ಖಾರ ಏನಾದ್ರು ಬೇಕಾದ್ರೆ ಈಗ ಹಾಕೊಳ್ಳಿ. ನಾನು ಹೇಳೋದು ವಿಚಾರ ಏನಂತ ಹೇಳಿದ್ರೆ ಇದ್ರಲ್ಲಿ ಸ್ವಲ್ಪ ಖಾರ ಕಮ್ಮಿನೇ ಇರಲಿ, ಆಗಲೇ ಇದ್ರ ಫ್ಲೇವರ್ಸ್ ಅಂತಕ್ಕಂಥ ಚೆನ್ನಾಗಿ ಎಲಿವೇಟ್ ಆಗಿ ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ಈಗ ತುಂಬಾ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಅಕ್ಕಿ ಅಂತಕ್ಕಂಥದ್ದು ಸರ್ಫೇಸ್ ಲೆವೆಲ್ ವರೆಗೂ ಬರೋವರೆಗೂ ನಾವು ಇದನ್ನ ಬಿಡಬೇಕಿದ್ರಲ್ಲ ಸ್ನೇಹಿತರೆ. ಅಕ್ಕಿ ಅಂತಕ್ಕಂಥದ್ದು ಸರ್ಫೇಸ್ ಲೆವೆಲ್ ವರೆಗೂ ಬಂದಿದೆ. ಒಮ್ಮೆ ಇನ್ನೊಂದ್ಸತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೇನೆ. ಈಗ ಫ್ಲೇಮ್ನ ಲೋಗ್ ಇಟ್ಕೊಂಡ್ಬಿಡ್ಬೇಕು. ಈಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಅನ್ನ ಚಂದ ಬೇಯಬೇಕು. ಕರೆಕ್ಟಾಗಿ ಆಗ್ಲಿಕ್ಕೆ ಅರೌಂಡ್ ಒಂದು 7ರಿಂದ 8 ನಿಮಿಷ ಬೇಕಾಗತ್ತೆ. ಸೊ ಒಂದು 8 ನಿಮಿಷದವರೆಗೂ ಇದು ಪರ್ಫೆಕ್ಟ್ ಆಗಿ ಬೇಯಲಿಕ್ಕೆ ಬಿಡುವ. ನೋಡಿ, ಈಗ ಸುಮಾರು ಒಂದು 10 ನಿಮಿಷಗಳ ಕಾಲ ಆಗಿದೆ. ಪರ್ಫೆಕ್ಟ್ ಆಗಿ ಇದು ಕುಕ್ ಆಗಿರುತ್ತೆ. ಲಿಡ್ನ ಓಪನ್ ಮಾಡ್ಕೊಳ್ತೇನೆ. ಆಹಾ, ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಇದು ಬೆಂದಿದೆ ಅಂದ್ಬಿಟ್ಟು. ಬ್ಯೂಟಿಫುಲ್. ನೋಡಿ, ಅನ್ನ ಸಖತ್ತಾಗಿದೆ. ಇದು ನೀವು ಇನ್ನು ಸ್ವಲ್ಪ ಇದನ್ನು ಬಿಟ್ಟರೆ ಇದು ಅನ್ನ ಇನ್ನೂ ಹುಡಿಯಾಗುತ್ತೆ. ಬಟ್ ಫ್ಲೇವರ್ ಮತ್ತು ಟೆಕ್ಸ್ಚರ್ ಅಂತೂ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ನೋಡಿ, ಇಷ್ಟೇ ಈ ಒಂದು ರೆಸಿಪಿ ಮಾಡೋದು ಇಷ್ಟು ಸುಲಭ. ನೋಡ್ರಿ, ಹೇಳಿದೆ ನಾನು ಸ್ಟಾರ್ಟಿಂಗ್ ಎಲ್ಲ ಹೇಳಿಲ್ಲ, ಪಕ್ಕ ಪರ್ಫೆಕ್ಟ್ ಹೋಟೆಲಲ್ಲಿ ಮಾಡಿದ ಥರನೇ ಇಲ್ಲ, ಪರ್ಫೆಕ್ಟ್ ಆಗಿ ಹಾಗೆ ಇದೆ. ನಾನು ಹೇಳಿರ್ತಕ್ಕಂಥ ವಿಧಾನದಲ್ಲಿ ಒಮ್ಮೆ ಮಾಡಿ ನೋಡಿ, ನೀವೇ ಹೇಳ್ತೀರಾ ಪರ್ಫೆಕ್ಟ್ ಆಗಿದೆ ಗುರು ಅಂದ್ಬಿಟ್ಟು. ಮನೇಲಿ ಮಾಡಿ ನೋಡಿ, ಎಲ್ಲರೂ ಫಿದಾ ಆಗೋದಂತೂ ಗ್ಯಾರಂಟಿ. ಬಟ್ ಏನಂದ್ರೆ ನೀವು ಒಬ್ಬರೇ ನೋಡ್ತೀರಾ, ನೀವು ಒಬ್ಬರೇ ನೋಡ್ತಕ್ಕಂಥದ್ದಲ್ಲ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡಿ ಅದು ಯಾವ ರೀತಿ ಆಗಿದೆ ಅಂದ್ಬಿಟ್ಟು ನಾನು ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮಾತ್ರ ಮರಿಬಾರ್ದು. ಹಾಗಾದ್ರೆ ಮತ್ತೆ ಇದೇ ರೀತಿ ಭೇಟಿ ಆಗ್ತಿರುವ ಅಲ್ಲಿವರೆಗೂ ದೀಪಕ್ ಕ್ಷೇತ್ರ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.